ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ವ್ಲಾಗ್ ಅಂತ ಅಂದರೆ, ನಮ್ಮ ಆಫೀಸಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಮಾಡ್ತೀನಿ ಅಂತ ಹೇಳಿದರು. ಬಟ್ ಲಾಸ್ಟ್ 2 ಇಯರ್ಸಿಂದ ಏನು ಮಾಡಿರಲಿಲ್ಲ. ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಏನು ಇರಲಿಲ್ಲ ನನಗೆ ಹೋದಾಗ. ಬಟ್ ನಾನು ವರ್ಕ್ ಫ್ರಮ್ ಹೋಮೇ ಮಾಡೋಣ ಅಂದ್ಕೊಂಡೆ. ಬಟ್ ಸ್ಟಿಲ್ ಹೋಗಿ ನೋಡೋಣ ಹೇಗಿರುತ್ತೆ ಅಂತ ಅಂದ್ಕೊಂಡು ಹೋದೆ. ಸೊ ನೋಡಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅಂತೆಲ್ಲ ಹೇಳ್ತೀನಿ ಮುಂದೆ. ಕರ್ನಾಟಕ ಫ್ಲಾಗ್ನ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ಯೆಲ್ಲೋ ಆ್ಯಂಡ್ ರೆಡ್. ಸೇ ಹಾಯ್. ಕಮ್ಮ ತುಂಬ ಚೆನ್ನಾಗಿದೆ ಬಿಡು. ಸಾಕು ಸಾಕು ಶೋ ಆಫ್ ಮಾಡಿದ್ದು. ಬಾಯ್ ಬಾಯ್. ಕೆಂಪು ಹಾಗೆ ಹಳದಿ ಬಣ್ಣದ ಥೀಮಲ್ಲಿ ಇಡೀ ಆಫೀಸ್ನ ಡೆಕೋರೇಟ್ ಮಾಡಿದರು. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ನಮ್ಮ ಆಫೀಸಲ್ಲಿ 2 ಫ್ಲೋರ್ ಇದೆ ಅಂತ. ಬಟ್ ಇವಾಗ 1 ಫ್ಲೋರ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ 3 ಫ್ಲೋರ್ ಇದೆ. ಸೊ ಸ್ವಲ್ಪ ಹಶ್ವಾಗಿತ್ತು ಅಂತ ಹೇಳಿ ಊಟ ಮಾಡೋಣ, ನಾಷ್ಟ ಮಾಡೋಣ ಅಂತ ಬಂದಿದ್ದು. ಸೊ ಅದಾದಮೇಲೆ ಸ್ವಲ್ಪ ಮೀಟಿಂಗ್ ಕೂಡ ಇತ್ತು, ಸ್ಪೋರ್ಟ್ಸ್ ರಿಲೇಟೆಡ್ಡು. ಅದನ್ನು ಕೂಡ ಅಟೆಂಡ್ ಮಾಡಿ ನೆಕ್ಸ್ಟ್ ಹೋಗಿದ್ದು ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ನಾವು ಇನ್ನೊಂದು ಫ್ಲೋರಿಗೆ ಹೋದೋ. ಅದಕ್ಕಿಂತ ಮುಂಚೆ ನಾವಿದ್ದ ಫ್ಲೋರಲ್ಲಿ ಈ ಥರ ಡೆಕೋರೇಷನ್ ಮಾಡಿದರು. ಇದೊಂಥರ ತುಂಬ ಕ್ಯಾಚಿ ಆಗಿತ್ತು. ತುಂಬ ಅಂದರೆ ಖುಷಿ ಆಯಿತು ತುಂಬ ಇದನ್ನು ನೋಡಿ. ಇದೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು. ನೆಕ್ಸ್ಟ್ ಫ್ಲೋರಲ್ಲಿ ಕೂಡ ಇದೇ ಥರ ಡೆಕೋರೇಷನ್ನ ಮಾಡಿದರು. ನನಗೆ ಅಲ್ಲಿ ಎಂಟರ್ ಆಗಿದ ತಕ್ಷಣ ಅದು ತಮಟೆದು ಸೌಂಡ್ ಕೇಳಿಸ್ತಿತ್ತು. ಏನಪ್ಪ ಅಂತ ನೋಡಿದ್ರೆ ಡೊಳ್ಳು ಕುಣಿತವನ್ನು ಕಳಿಸಿದ್ರು. ನನಗೆ ನೋಡಂತೂ ಏನು ಈ ಥರ ಎಲ್ಲ ಕರೆಸ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡೆ. ಸೊ ಎಲ್ಲ ಆದಮೇಲೆ ಈ ದೀಪನ ಹಚ್ಚಿದ್ರು ಅಲ್ಲಿ ಆಫೀಸಲ್ಲಿ. ಅಂದಮೇಲೆ ಸ್ವಲ್ಪ ಮೇನ್ ಪೀಪಲ್ ಇರ್ತಾರಲ್ಲ, ಇಂಪಾರ್ಟೆಂಟ್, ಅವ್ರ ಹತ್ರ ದೀಪನ ಹಚ್ಚಿಸಿದ್ರು. ಅದಾದಮೇಲೆ ನಮ್ಮದು ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಸೊ ಈ ಥರ ಎಲ್ಲ ಮಾಡಿದಾಗ ಒಂದು ಮೋಟಿವೇಶನ್ ಇರುತ್ತೆ, ಚೆನ್ನಾಗಿರುತ್ತೆ. ಓಕೆ, ನಾವು ಕರ್ನಾಟಕದಲ್ಲಿ ಇದ್ದೀವಪ್ಪ ಅಂತ. ಬೇರೆ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡಬೇಕಿದ್ರೆ ನಾನು ಅಂದ್ಕೊಳ್ತಿದ್ದೆ ಯಾಕೆ ಇವರು ಈ ಕನ್ನಡದ ಉತ್ಸವವನ್ನು ಮಾಡೋದಿಲ್ಲ ಅಂತ. ಬಟ್ ಈ ಸಲ ಮಾಡಿದ್ರಿಂದ ನನಗೆ ತುಂಬ ಖುಷಿ ಆಯಿತು. ನೋಡಿ ತುಂಬ ಜನ ಬಂದಿದ್ದರು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಲ್ಲರೂ ಅವ್ರವ್ರ ಕೆಲಸ ಇರ್ತಾರೆ ಅಂದ್ಕೊಂಡೆ. ಬಟ್ ಎಲ್ಲರೂ ಬಂದಿದ್ದರು. ಹಾಗೆ ರ್ಯಾಂಪ್ ವಾಕ್ ಕೂಡ ಇತ್ತು. ನೆಕ್ಸ್ಟು ಡೊಳ್ಳು ಕುಣಿತ ಅವ್ರನ್ನ ಕರೆಸಿದ್ರಲ್ವ, ಅವ್ರ ಕಡೆಯಿಂದ ಕೂಡ ಕೆಲವೊಂದು ಪ್ರೋಗ್ರಾಮ್ಸ್ ಇತ್ತು. ಸೊ ಅದನ್ನೇ ಸ್ಟಾರ್ಟ್ ಮಾಡಿದರು. ನಿಜ ಹೇಳಬೇಕಂದ್ರೆ ನನಗಂತೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನನಗೆ ಯಾವಾಗಲೂ ಅನ್ನಿಸ್ತಿತ್ತು, ಟು ಬಿ ಆನೆಸ್ಟಾಗಿ ಹೇಳಬೇಕಂದ್ರೆ, ಬೇರೆ ಹಬ್ಬ ಎಲ್ಲ ಮಾಡಿದಾಗ ಆಫೀಸ್ಗಳಲ್ಲಿ ನಾನು ಯಾಕೆ ಇದನ್ನು ಮಾಡೋದಿಲ್ಲ, ಕರ್ನಾಟಕದಲ್ಲಿದ್ದಾರೆ ಅಲ್ವಾ ಅಂತ ಅಂದ್ಕೊಳ್ತಿದ್ದೆ. ಬಟ್ ಈ ಸಲ ಮಾಡಿದಾಗಂತೂ ಹೇಳೋದಕ್ಕಾಗದೇ ಇರೋಷ್ಟು ಖುಷಿ ಇತ್ತು. ನಾನು ಒಬ್ಳಿಗೆ ಅಂತಲ್ಲ, ಅಲ್ಲಿ ತುಂಬ ಜನ ಇದ್ದರು. ತುಂಬ ಜನ ಅಷ್ಟೇ ಫುಲ್ ಎಕ್ಸೈಟೆಡ್ ಆಗಿ ಬಂದು ನೋಡ್ತಾ ಇನ್ನು ಮುಂದೆ ನಾವು ಡ್ಯಾನ್ಸ್ ಮಾಡಿರೋದೆಲ್ಲ ಇದೆ. ಸೊ ಅದನ್ನು ಹಾಗೆ ಹಾಕ್ತೀನಿ ಕ್ಲಿಪ್ಸ್ ಎಲ್ಲನೂ, ನೀವು ನೋಡಿ ಎಂಜಾಯ್ ಮಾಡಿ. ಹಾಗೆ ನಾನು ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ.
ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ನನಗೆ ಕೂಡ ಹೋಗಿ ಡ್ಯಾನ್ಸ್ ಮಾಡಬೇಕು ಅಂತ ಆಸೆ ಆಗ್ತಿತ್ತು, ಬಟ್ ಸ್ವಲ್ಪ ಭಯನೂ ಆಗ್ತಿತ್ತು. ಅಯ್ಯಯ್ಯೋ ಮಾಡಬೇಕಾ ಹೋಗಬೇಕಾ ಯಾರು ಏನು ಅಂದ್ಕೊಳ್ತಾರೆಪ್ಪ, ಅದು ಕೂಡ ಆಫೀಸು. ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ರು, ನಾನೊಬ್ಳು ಮಾಡಿದ್ರೆ ಯಾರೇನು ಅನ್ಕೊಬಿಡಲ್ಲ, ಬಟ್ ಸ್ಟಿಲ್ ಆ ಒಂದು ಭಯ ಇತ್ತು ನನಗೆ. ಅಯ್ಯೋ ಮಾಡಬೇಕಾ ನಾನು ಹೋಗಿಬಿಟ್ಟು ಅಂತ. ಸೊ ಇದನ್ನ ನೋಡಿ ನಾನು ಹೋಗಿ ಕೇಳಿ ಈಸ್ಕೊಂಡು ವೀಡಿಯೋ ಮಾಡಿ ಅಂತ ಹೇಳಿ ಒಂದು ವೀಡಿಯೋನ ಮಾಡ್ಕೊಂಡಿದ್ದು. ಚೆನ್ನಾಗಿತ್ತು ಅದನ್ನು ಶೇಕ್ ಮಾಡೋದಕ್ಕೆ. ನಾವು ಡ್ಯಾನ್ಸ್ ಎಲ್ಲ ಮುಗಿಸಿ ನಾಡಗೀತೆ ಹಾಡುವ ಮುಖಾಂತರ ಮುಗಿಸ್ತು. ಕವಿ ಕೋಗಿಲೆಗಳ ಪುಣ್ಯಾದ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ಸಂಗಾತಿ ಜಯ. ತಿನ್ಬಿಟ್ಟು ತಿನ್ಬೇಡ ಮೂಸ್ ನೋಡು ಹೊಟ್ಟೋಗಿದೆ ಮತ್ತೆ ಅಂತ ಹೇಳ್ಬೇಕು ತಾನೆ. ಇದನ್ನೇ ಹಾಕ್ತೀನಿ ನಾನು. ಕಳ್ಳ 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 ಕಳ್ಳ. ಎಸ್, ನಮ್ಮ ಸೆಲೆಬ್ರೇಷನ್ ಮುಗೀತು. ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗೋಗಿದ್ದೀವಿ. ಈಗ ಕೆಲಸ ಮಾಡಬೇಕು, ಇಲ್ಲಾಂದರೆ ಸೆಲೆಬ್ರೇಷನ್ ಎಲ್ಲ ಗೋವಿಂದ ಹೋಗಿಸ್ಕೊಳ್ತೀವಿ. ಓಕೆ ಗೈಸ್, ಬಾಯ್. ಪ್ಲೀಸ್ ಟು ಸಬ್ಸ್ಕ್ರೈಬ್.